ಒಮ್ಮೆ ಶ್ರೀಕೃಷ್ಣನು ನಿದ್ರಿಸುತ್ತಿದ್ದಾಗ ಅವನ ಬಾಯಿಂದ ಅರಿವಿಲ್ಲದಂತೆಯೇ ರಾಧೆಯ ಹೆಸರು ಹೊರಹೊಮ್ಮಿತು. ತಾವು ಎಷ್ಟೇ ಭಕ್ತಿಯಿಂದ ಸೇವೆ ಸಲ್ಲಿಸಿದರೂ ಶ್ರೀಕೃಷ್ಣನ ಮನಸ್ಸು ಸದಾ ರಾಧೆಯಲ್ಲೇ ಲೀನವಾಗಿರುತ್ತದೆ ಎಂಬುದು ಇದನ್ನು ಕಂಡ ರಾಣಿಯರಿಗೆ ಅರಿವಾಯಿತು. ಕುತೂಹಲಗೊಂಡ ರುಕ್ಮಿಣಿ ಮತ್ತು ಇತರ ರಾಣಿಯರು ರೋಹಿಣಿ ದೇವಿಯ ಬಳಿ ರಾಧಾರಾಣಿಯ ಪ್ರೇಮಕಥೆ ಮತ್ತು ವ್ರಜದಲ್ಲಿನ ಶ್ರೀಕೃಷ್ಣನ ದಿವ್ಯ ಲೀಲೆಗಳ ಬಗ್ಗೆ ಹೇಳುವಂತೆ ಕೇಳಿಕೊಂಡರು. ಕತೆ ಹೇಳಲು ರೋಹಿಣಿ ದೇವಿಯು ಒಪ್ಪಿಕೊಂಡರು. ಆದರೆ ಶ್ರೀಕೃಷ್ಣ ಮತ್ತು ಬಲರಾಮರಿಗೆ ಈ ವಿಷಯದ ಅರಿವಾಗಬಾರದು ಎಂಬ ಷರತ್ತನ್ನು ವಿಧಿಸಿದರು. ಹೀಗಾಗಿ ಬೇರೆ ಯಾರಿಗೂ ಕೇಳಿಸದಂತೆ ಒಂದು ರಹಸ್ಯ ಸ್ಥಳದಲ್ಲಿ ರೋಹಿಣಿ ದೇವಿಯು ಎಲ್ಲ ರಾಣಿಯರಿಗೆ ಕಥೆಯನ್ನು ಹೇಳಬೇಕೆಂದು ತೀರ್ಮಾನಿಸಲಾಯಿತು. ಪ್ರವೇಶದ್ವಾರದಲ್ಲಿ ಕಾವಲು ಕಾಯುವ ಜವಾಬ್ದಾರಿಯನ್ನು ಸುಭದ್ರೆಗೆ ನೀಡಲಾಯಿತು. ಒಂದು ವೇಳೆ ಶ್ರೀಕೃಷ್ಣ ಅಥವಾ ಬಲರಾಮರು ಅಲ್ಲಿಗೆ ಬಂದರೆ ಅವರನ್ನು ಯಾವುದೇ ಕಾರಣಕ್ಕೂ ಒಳಗೆ ಬಿಡಬಾರದೆಂದು ಸುಭದ್ರೆಗೆ ಆಜ್ಞಾಪಿಸಲಾಯಿತು. ತಾಯಿ ಕತೆ ಹೇಳಲು ಆರಂಭಿಸಿದರು. ಇತ್ತ ಸುಭದ್ರೆಯು ಬಾಗಿಲ ಬಳಿ ಕಾವಲಿಗೆ ನಿಂತಳು. ಕೆಲವೇ ಹೊತ್ತಿನಲ್ಲಿ ಶ್ರೀಕೃಷ್ಣ ಮತ್ತು ಬಲರಾಮರು ಅಲ್ಲಿಗೆ ಬಂದೇ ಬಿಟ್ಟರು. ಸುಭದ್ರೆಯು ಅವರನ್ನು ಒಳಗೆ ಪ್ರವೇಶಿಸದಂತೆ ತಡೆದಳು. ಇದು ಶ್ರೀಕೃಷ್ಣನಿಗೆ ಏನೋ ಅನುಮಾನ ಬರುವಂತೆ ಮಾಡಿತು. ತನ್ನ ದಿವ್ಯ ಶಕ್ತಿಯನ್ನು ಬಳಸಿ ಒಳಗೆ ನಡೆಯುತ್ತಿದ್ದ ಕಥೆಯನ್ನು ಅವನು ಪರಮಾನಂದದಿಂದ ಕೇಳತೊಡಗಿದನು. ಬಲರಾಮನು ಕೂಡ ಕಥೆಯನ್ನು ಕೇಳಿ ಆನಂದಿಸತೊಡಗಿದನು. ಕಥೆಯನ್ನು ಕೇಳುತ್ತಿದ್ದಂತೆ ಶ್ರೀಕೃಷ್ಣ, ಬಲರಾಮ ಮತ್ತು ಸುಭದ್ರೆಯ ಹೃದಯದಲ್ಲಿ ವ್ರಜಭೂಮಿಯ ಮೇಲಿನ ಪ್ರೀತಿಯು ಉಕ್ಕಿ ಹರಿಯತೊಡಗಿತು. ಆ ಪ್ರೇಮದ ಭಾವಾವೇಶದಲ್ಲಿ ಬಾಲ್ಯದ ದಿನಗಳಿಗೆ ಮರಳಿದವರಂತೆ ಅವರ ಕೈಕಾಲುಗಳು ಮುದುಡಿಕೊಳ್ಳತೊಡಗಿದವು. ರಾಧೆಯ ಕಥೆಯಲ್ಲಿ ಆ ಮೂವರು ಎಷ್ಟೊಂದು ತಲ್ಲೀನರಾಗಿಬಿಟ್ಟರೆಂದರೆ ಶಿಲಾಮೂರ್ತಿಗಳಂತೆ ನಿಶ್ಚಲರಾದರು. ಗಮನವಿಟ್ಟು ನೋಡಿದಾಗ ಅವರ ಕೈಕಾಲುಗಳು ಕಾಣದಾದವು. ಈ ದೃಶ್ಯವನ್ನು ಕಂಡು ಸುದರ್ಶನ ಚಕ್ರವು ದ್ರವಿಸಿ ಬೃಹದಾಕಾರವಾಗಿ ಬೆಳೆಯಿತು. ಸರಿಯಾಗಿ ಅದೇ ಸಮಯಕ್ಕೆ ದೇವರ್ಷಿ ನಾರದರು ಅಲ್ಲಿಗೆ ಪ್ರತ್ಯಕ್ಷರಾದರು. ಭಗವಂತನ ಈ ಅಪರೂಪದ ರೂಪವನ್ನು ಕಂಡು ಅವರು ಬೆರಗಾಗಿ ವಿಸ್ಮಯದಿಂದ ಆ ದೃಶ್ಯವನ್ನೇ ನೋಡುತ್ತಾ ನಿಂತರು. ಸ್ವಲ್ಪ ಸಮಯದ ನಂತರ ಆ ಭಾವ ಪರವಶತೆಯಿಂದ ಹೊರಬಂದ ನಾರದರು ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಹೀಗೆ ಭಿನ್ನವಿಸಿಕೊಂಡರು. ಹೇ ಪ್ರಭೋ, ನಾನು ಇಂದು ಕಂಡ ನಿಮ್ಮ ಈ ದಿವ್ಯ ರೂಪವು ಭೂಲೋಕದಲ್ಲಿರುವ ನಿಮ್ಮ ಭಕ್ತರಿಗೆ ಸದಾಕಾಲ ದರ್ಶನ ನೀಡುವಂತಾಗಲಿ. ನೀವು ಇದೇ ರೂಪದಲ್ಲಿ ಭೂಲೋಕದಲ್ಲಿ ನೆಲೆಸಬೇಕು. ನಾರದರ ಮಾತಿನಿಂದ ಪ್ರಸನ್ನನಾದ ಶ್ರೀಕೃಷ್ಣನು ಹೀಗೆ ಉತ್ತರಿಸಿದನು. ನಿನ್ನ ಇಚ್ಛೆಯಂತೆಯೇ ಆಗುವುದು. ಕಲಿಯುಗದಲ್ಲಿ ನಾನು ನೀಲಾಂಚಲ ಕ್ಷೇತ್ರದಲ್ಲಿ ಇದೇ ರೂಪದಲ್ಲಿ ಅವತರಿಸುತ್ತೇನೆ. ಕಲಿಯುಗದ ಆಗಮನದ ನಂತರ ಶ್ರೀಕೃಷ್ಣನ ಪ್ರೇರಣೆಯಂತೆ ಮಾಲ್ವದ ರಾಜ ಇಂದ್ರದ್ಯುಮ್ನನು ಜಗನ್ನಾಥ ದೇವಾಲಯದಲ್ಲಿ ಶ್ರೀಕೃಷ್ಣ, ಬಲರಾಮ ಮತ್ತು ಸುಭದ್ರೆಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದನು.